ಆಸ್ತಿದಾರರಿಗೆ ಶೀಘ್ರವೇ ಸರ್ಕಾರದಿಂದ ಗುಡ್ ನ್ಯೂಸ್. ಇನ್ನು ಮುಂದೆ ರಾಜ್ಯಾದ್ಯಂತ ಬಿ ಖಾತೆ ಆಸ್ತಿಗೆ ಎ ಖಾತಾ. ಆಸ್ತಿದಾರರಿಗೆ ಶೀಘ್ರವೇ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಇನ್ನು ಮುಂದೆ ರಾಜ್ಯಾದ್ಯಂತ ಬಿ ಖಾತೆ ಆಸ್ತಿಗೆ ಎ ಖಾತಾವನ್ನ ಅಲ್ಲಿ ಸೇರಿಸಲಾಗುತ್ತೆ. ಈಗಾಗಲೇ ಬೆಂಗಳೂರು ವ್ಯಾಪ್ತಿಯಲ್ಲಿ ಯೋಜನೆಯನ್ನ ಜಾರಿಗೆ ಮಾಡಲಾಗಿದೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗೂ ವಿಸ್ತರಣೆಯನ್ನ ಮಾಡಿದ್ದಾರೆ. ಎ ಖಾತಾದಿಂದ ಸರ್ಕಾರಕ್ಕೆ 15,000 ಕೋಟಿ ನಿರೀಕ್ಷೆ ಇರುವಂತದ್ದು. ಬಿ ಖಾತೆ ಆಸ್ತಿಗಳ ಸುಧಾರಣಾ ಶುಲ್ಕದಿಂದ ಆದಾಯ 30 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ನಿವೇಶನ ಕಟ್ಟಡಗಳು ಇದ್ದಾವೆ. ಹೀಗಾಗಿ 27 ಲಕ್ಷಕ್ಕೂ ಹೆಚ್ಚು ಕಟ್ಟಡ, 8 ಲಕ್ಷ ಖಾಲಿ ನಿವೇಶನಗಳಿರುವಂಥದ್ದು. ಬಿ ಖಾತೆ ಆಸ್ತಿಗಳಿಗೆ ಎ ಖಾತೆಯ ಸಕ್ರಮ ಮುದ್ರೆಯನ್ನ ಒತ್ತಿದ್ರೆ ಅಲ್ಲಿ ಲಾಭ ಬರುವಂತ ಒಂದಿಷ್ಟು ಅವಕಾಶಗಳಿರುವಂಥದ್ದು. ಹೀಗಾಗಿ ಬಿ ಖಾತೆಯನ್ನ ಅಲ್ಲಿ ಎ ಖಾತೆಗೆ ಸೇರ್ಪಡೆ ಮಾಡುವಂತ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಒಂದು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಜಾರಿಗೆ ಆಲ್ರೆಡಿ ಬಂದಾಗಿದೆ. ಆದರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಇದನ್ನ ಜಾರಿಗೆ ತರೋಕೆ ಇದೀಗ ಸರ್ಕಾರ ಮುಂದಾಗಿರುವಂಥದ್ದು. ಅಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಯಾವ್ಯಾವ ಬಿ ಖಾತೆಗಳಿರ್ತಾವೋ ಆ ಒಂದು ಬಿ ಖಾತೆಯಲ್ಲಿ ಇರುವಂಥದ್ದನ್ನ ಎ ಖಾತೆಗೆ ಅಲ್ಲಿ ಸೇರ್ಪಡೆ ಮಾಡೋದ್ರಿಂದ ಇಲ್ಲಿ ಒಂದು ಆನ್ಲೈನ್ ಮುಖಾಂತರ ಒಂದು ಅರ್ಜಿನ ಅಲ್ಲಿ ಹಾಕ್ಬೋದಾಗುತ್ತೆ. ಇನ್ನು ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ಸನ್ನು ತೆಗೆದುಕೊಳ್ಬೋದಾಗುತ್ತೆ. ಇನ್ನು ಇದರಿಂದ ಒಂದು ರೀತಿಯಾಗಿ ಆದಾಯ ಕೂಡ ಹೆಚ್ಚಾಗುವಂಥದ್ದು ಸರ್ಕಾರಕ್ಕೆ ಇಲ್ಲಿ ಕಂಡು ಬರುತ್ತೆ. 27 ಲಕ್ಷಕ್ಕೂ ಹೆಚ್ಚು ಕಟ್ಟಡ, 8 ಲಕ್ಷ ಖಾಲಿ ನಿವೇಶನಗಳಿರುವಂಥದ್ದು. ಇವೆಲ್ಲ ಏನಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಬಿ ಖಾತೆ ಆಸ್ತಿಗಳಿಗೆ ಎ ಖಾತೆಯ ಸಕ್ರಮ ಮುದ್ರೆಯನ್ನು ಒತ್ತಿದ್ರೆ ಇಲ್ಲಿ ಒಂದಿಷ್ಟು ಸರ್ಕಾರಕ್ಕೆ ಲಾಭ ಬರುವಂತ ಅವಕಾಶಗಳಿದಾವೆ. ಹಾಗಾಗಿ ಯಾವ್ಯಾವೆಲ್ಲ ಬಿ ಖಾತೆಗಳಿರುತ್ತೋ ಅದನ್ನ ಎ ಖಾತೆಗೆ ಸೇರ್ಪಡೆ ಮಾಡುವಂತ ಕೆಲಸಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಇದೀಗ ಈಗಾಗಲೇ ಬೆಂಗಳೂರು ನಗರದಲ್ಲಿ ಇದೀಗ ಚಾಲ್ತಿಯಲ್ಲಿರುವಂಥದ್ದು, ಆಲ್ರೆಡಿ ಜಾರಿಯಲ್ಲಿದೆ. ಅಂದರೆ ಈಗ ಖಾತೆಯನ್ನು ತೆಗೆದುಕೊಳ್ಬೇಕು ಅಂತ ಅಂದರೆ ಜನರು ಒಂದು ರೀತಿಯಾಗಿ ಹೈರಾಣಾಗಿ ಹೋಗ್ತಾ ಇದ್ರು. ಇನ್ನು ಆನ್ಲೈನ್ ಮುಖಾಂತರ ಈ ಒಂದು ಎ ಖಾತೆಯನ್ನು ಮಾಡಿದ್ರೆ ಅಲ್ಲಿ ಈ ಆಸ್ತಿ ತಂತ್ರಾಂಶದಲ್ಲಿ ಆಸ್ತಿ ದಾಖಲಿಸಿ ಅಲ್ಲಿ ತೆಗೆದುಕೊಳ್ಬೋದಾಗಿದೆ. ಹಾಗಾದರೆ ಸಣ್ಣ ನಿವೇಶನದಾರರಿಗೆ ಹೊರೆಯಾಗದಂತೆ ಶುಲ್ಕವನ್ನು ನಿಗದಿ ಮಾಡಲಾಗುತ್ತೆ. ಇನ್ನು ದೊಡ್ಡ ವಾಣಿಜ್ಯ ಸಂಕೀರ್ಣಗಳಿಗೆ ದರದ ಆಧಾರದ ಮೇಲೆ ಶುಲ್ಕವನ್ನು ನಿಗದಿಯಲ್ಲಿ ಪಡಿಸಲಾಗುತ್ತೆ. ಆನ್ಲೈನ್ ಮೂಲಕವೇ ದಾಖಲೆಯನ್ನು ಸಲ್ಲಿಸುವಂತೆ ಸೂಚನೆಯನ್ನು ಸಹಿತ ಇದೀಗ ಸರ್ಕಾರ ನೀಡಿರುವಂಥದ್ದು. ದಂಡ ಪಾವತಿಸಿ ಎ ಖಾತೆ ಪಡೆಯುವ ವ್ಯವಸ್ಥೆಗೆ ಸರ್ಕಾರ ಒತ್ತನ್ನು ನೀಡ್ತಾ ಇದೆ. ಇನ್ನು ಬಿ ಖಾತೆ ಸಕ್ರಮದಿಂದಾಗುವ ಲಾಭ ಅಂತ ನೋಡಿದ್ರೆ ಆಸ್ತಿಯು ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ. ನಿವೇಶನದಾರರಿಗೆ ಬ್ಯಾಂಕ್ಗಳಿಂದ ಅಧಿಕೃತವಾಗಿ ಸಾಲ ಕೂಡ ಅಲ್ಲಿ ಲಭಿಸಲಾಗುತ್ತೆ.